ಇನ್ನು ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಜಟಾಪಟಿ ನಡೀತಾ ಇದೆ. ತಮಿಳುನಾಡಿನವರ ಪರ್ಮಿಷನ್ ಅನುಮತಿಯನ್ನು ಪಡ್ಕೊಂಡು ಬನ್ನಿ ಮಾಡೋಣ ಅಂತ ಕುಮಾರಸ್ವಾಮಿ ಹೇಳಿದರೆ, ಇತ್ತ ಡಿ.ಕೆ. ಸುರೇಶ್ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಕೋಳಿಯನ್ನ ಕೇಳಿ ಮೆಣಸಿನಕಾಯಿಯನ್ನು ಅರಿಬೇಕಾ ಅಂತ ಕೇಳಿದ್ದಾರೆ. ಬನ್ನಿ ಹಾಗಾದ್ರೆ ಕುಮಾರಸ್ವಾಮಿ ಏನು ಹೇಳಿದ್ರು, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡಿ.ಕೆ. ಸುರೇಶ್ ಅವರ ಕೌಂಟರ್ ಹೇಗಿತ್ತು ಎರಡು ನೋಡೋಣ. ಚರ್ಚೆ ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ. ಅವರು ನಾವು 100 ಬಾರಿ ಹೇಳಿದ್ದೇನೆ, ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ DMK, ಅವ್ರ ಜೊತೆಗೆ ನೀವು ಕೂತು ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು. ನೀವು ಇವರು ವಿರೋಧ ಮಾಡ್ಕೊಂಡು ಕೋರ್ಟ್ಗೆ ಹೋಗಿ ಕೂತಿದ್ದಾಗ ನಾನೇನು ಮಾಡೋಕ್ಕಾಗತ್ತೆ? ನಾನೇನು ಮೇಕೆದಾಟನ್ನ ಹರಿಸ್ತೀನಿ ಅಂತ ಹೇಳಿ ಪಾದಯಾತ್ರೆ ಮಾಡಿರಲಿಲ್ಲ. ಪಾದಯಾತ್ರೆ ಮಾಡಿದ್ದು ಇವರು. ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು. ಅಧಿಕಾರಕ್ಕೆ ಬಂದಮೇಲೆ ಮಾಡಬೇಕಾದ್ರೆ ಅವರು ಇದಕ್ಕೆ ನನ್ನ ಮೇಲೆ ಮೇಕೆದಾಟನ್ನ ತರಲಿಲ್ಲ ಅಂತ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡಿದ್ರೆ ಉಪಯೋಗ ಏನಿದೆ? ಅವ್ರ ಕರ್ತವ್ಯ ಅಲ್ವಾ? ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ. ಯಾವ್ಯಾವುದೋ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ ತಮಿಳ್ನಾಡಿಗೆ. ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ, ಅಲ್ಲಿ ಕೂತು ಚರ್ಚೆ ಮಾಡಿ ಸೆಟೇಟ್ ಮಾಡ್ಕೊಂಬರಲಿ. ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ? ಅನುಮತಿಯನ್ನು ಕೊಡಿಸೋದು, ಕೋಳಿ ಕೇಳಿ ಮಣ್ಣು ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ, ನಮ್ಮ ಕಡೆನೂ ಅಲ್ಲಲ್ಲೇ ಹೇಳ್ತಾರೆ. ಅದನ್ನು ಕುಮಾರಸ್ವಾಮಿ ಅವ್ರಿಗೆ ಹೇಳಿ.